ಬೇಡಿಕೆ ಈಡೇರಿಸೋವರೆಗೆ ಮುಷ್ಕರ ವಾಪಸ್ಸಿಲ್ಲ, ಎಲ್ಲಾ ಲಾರಿಗಳ ಸಂಚಾರವನ್ನ ಬಂದ್ ಮಾಡಿದ್ದೇವೆ ಅಂತ ಲಾರಿ ಚಾಲಕರು ಟಿವಿ9ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಲೆ ಏರಿಕೆಯನ್ನ ಖಂಡಿಸಿ, ಡೀಸೆಲ್ ಬೆಲೆ ಏರಿಕೆಯನ್ನ ಖಂಡಿಸಿ ಲಾರಿ ಮಾಲೀಕರ ಸಂಘ ಮುಷ್ಕರಕ್ಕೆ ಕರೆ ಕೊಟ್ಟಿದೆ. ಈ ಬಗ್ಗೆ ಟಿವಿ9 ಜೊತೆ ಪ್ರತಿಕ್ರಿಯೆ ಕೊಟ್ಟರು ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ. ಈ ಬಗ್ಗೆ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಈ ಬಗ್ಗೆ ಮಾತಾಡಲಿಕ್ಕೆ ನನ್ನ ಜೊತೆಲಿ ಸಾಕಷ್ಟು ಜನ ಲಾರಿ ಮಾಲೀಕರು ಕೂಡ ಇದ್ದಾರೆ. ನಾನು ಅವ್ರನ್ನೇ ಕೇಳ್ತಾ ಹೋಗ್ತೀನಿ ಯಾವ ತರವಾಗಿ ಈ ಒಂದು ಲಾರಿ ಮುಷ್ಕರದಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ. ಸರ್, ಈಗಾಗಲೇ ಕೂಡ ನಿನ್ನೆ ಮಧ್ಯರಾತ್ರಿಯಿಂದ ಲಾರಿ ಮುಷ್ಕರಕ್ಕೆ ಮುಂದಾಗಿದ್ರಿ. ಯಾವ ತರವಾಗಿ ಈ ಒಂದು ಲಾರಿ ಮುಷ್ಕರ ನಡೀತಾ ಇದೆ ಮತ್ತೆ ತಮ್ಮ ಬೆಂಬಲ ಯಾವ ತರವಾಗಿದೆ? ನಮ್ಮ ರಾಜ್ಯಾಧ್ಯಕ್ಷರಾದ GR ಸನ್ಮುಗಪ್ಪ ಅವರು ಇವು 5 ಬೇಡಿಕೆಗಳು ಇಟ್ಟು ನಮ್ಮ ರಾಜ್ಯ ಸರ್ಕಾರ ಹತ್ರ ನಾವು ಇವು ಲಾರಿ ಮುಷ್ಕರ ಹಮ್ಮಿಕೊಂಡಿದ್ದೀವಿ. ನಿನ್ನೆ ರಾತ್ರಿ 12 ಗಂಟೆಯಿಂದ ನಾವು ಮುಷ್ಕರ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಇವತ್ತು ನೀವೇ ನೋಡ್ಬೋದು, ನಮ್ಮ ಟಿವಿ9 ನೋಡ್ಬೋದು, 40 ಎಕರೆ ಈ ಟೆಕ್ ಟರ್ಮಿನಲ್ ಲಾರಿ ಸ್ಟ್ಯಾಂಡ್ ಒಳಗೆ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ ಬಿ ದ ಬಾಸ್. ಒಂದು ಗಾಡಿಗಳು ಈಚೆ ಹೋಗ್ತಾ ಇಲ್ಲ, ಒಂದು ಗಾಡಿ ಈಚೆ ಬರ್ತಾ ಇಲ್ಲ. ತಮಿಳ್ನಾಡು ಬಾರ್ಡ್ರಲ್ಲಿ ಆಗಲಿ, ಈ ಕಡೆ ಆಂಧ್ರ ಬಾರ್ಡ್ರಲ್ಲಿ ಆಗಲಿ, ಈ ಕಡೆ ತುಮಕೂರು ಯಾವುದೇ ಭಾಗದಿಂದ ನಮ್ಮ ಕರ್ನಾಟಕ ಒಳಗೆ ಗಾಡಿಗಳು ಯಾವುದೇ ರೀತಿ ಗಾಡಿ ಬರ್ತಾ ಇಲ್ಲ, ಯಾವುದೇ ಹೋಗ್ತಾ ಇಲ್ಲ. ನಮ್ಮ ಮುಷ್ಕರ ಯಾವುದೇ ಕಾರಣಕ್ಕೆ, ನಮ್ಮ ಬೇಡಿಕೆಗಳು 2 ಗಂಟೆ ಯಾವುದೇ ಕಾರಣಕ್ಕೆ ನಾವು ಹಿಂದೆ ಪಡೆಯೋದಿಲ್ಲ. ನಮ್ಮ ಟ್ರಕ್ ಟರ್ಮಿನಲ್ ನೀವು ಒಂದು ರೌಂಡ್ ಬಂದರೆ ಗೊತ್ತಾಗುತ್ತೆ, ಸುಮಾರು 40 ಎಕರೆದಲ್ಲಿ ಒಂದು ಗಾಡಿ ಈಚೆ ಹೋಗಲ್ಲ, ಓಡಾಡೋಕ್ಕೂ ಜಾಗ ಇಲ್ಲ, ಎಲ್ಲ ಅಲ್ಲೆಲ್ಲೇ ನಿಲ್ಲಿಸ್ಬಿಟ್ಟಿದ್ದಾರೆ. ಅವರವರು ನಮ್ಮ ಟ್ರಾನ್ಸ್ಪೋರ್ಟ್ ಮಾಲೀಕರುಗಳು, ನಮ್ಮ ಮೀಡಿಯಂ ಗೂಡ್ಸ್ ಅಸೋಸಿಯೇಷನ್ನು ಚಿಕ್ಕ ಗಾಡಿಗಳು ಸುಮಾರು ಒಂದು 3 ಲಕ್ಷ ಗಾಡಿ ಇದೆ, ದೊಡ್ಡ ಗಾಡಿಗಳು ಒಂದು 6 ಲಕ್ಷ, ಟೋಟಲ್ 9 ಲಕ್ಷ ಇದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಎಲ್ಲೆಲ್ಲ ಅಲ್ಲಲ್ಲೇ ರೋಡಲ್ಲಿ ಟ್ರಾನ್ಸ್ಪೋರ್ಟ್ಗಳಲ್ಲಿ ಮನೆ ಬಾಗಿಲು ಅಲ್ಲೆಲ್ಲೇ ನಿಲ್ಲಿಸ್ಬಿಟ್ಟಿದ್ದಾರೆ. ಇವತ್ತು ಯಾವ ಮಟ್ಟಿಗೆ ನಮ್ಮ ಹೋರಾಟ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಟಿವಿನಲ್ಲಿ ನೋಡಿ ನೀವು ತಿಳ್ಕೊಳ್ಳಿ ದಯಮಾಡಿ. ನಮ್ಮ ಮೀಡಿಯಂ ಗೂಡ್ಸ್ ಅಸೋಸಿಯೇಷನ್ನು ನಿಮ್ಮ ಮನೆ ಬಾಗಿಲಿಗೆ ತರಕಾರಿ, ಹಣ್ಣು, ಆಪಲ್ಲು, ಬಟ್ಟೆ, ಚಪ್ಪಲಿ ಪ್ರತಿಯೊಂದು ವಸ್ತು ನಿಮ್ಮ ಮನೆ ಬಾಗಿಲಿಗೆ ಬರಬೇಕು. ಆದರೆ ನಮ್ಮ ಬೆಂಗಳೂರೊಳಗೆ ಪ್ರವೇಶ ಮಾಡೋಕ್ಕೆ ಬರೀ ಕೇವಲ 5 ಗಂಟೆ ಕಾಲ ಕೊಟ್ಟಿದ್ದಾರೆ. ಒಂದು ಲೋಡ್ ಮಾಡಿ ಒಂದು UAV ಮಾಡೋಕ್ಕೆ 3 ಅವರ್ ಕಾಲ ತಗೊತಾರೆ. 24 ಗಂಟೆ ಹೊತ್ತು ಡ್ರೈವರ್ ಗಾಡಿಲೇ ಸಾಯ್ಬೇಕು, ಡ್ರೈವರ್ ಸಿಗೋದಿಲ್ಲ, ಸಿಟಿ ಒಳಗೆ ಗಾಡಿ ಓಡಿಸೋಕೆ ಆಗೋದಿಲ್ಲ. ಈ ಕಡೆ ಪೊಲೀಸ್ ತೊಂದರೆ, RTO ತೊಂದರೆ, ಪಬ್ಲಿಕ್ ತೊಂದರೆ. ಪಬ್ಲಿಕ್ ಎಲ್ಲ ಸೌಕರ್ಯ ಮಾಡಿಕೊಡ್ತೀರಿ, ಪಬ್ಲಿಕ್ ಒಳಗೆ ತಿನ್ನಕ್ಕೆ ಅನ್ನದಿಂದ, ಹಾಕೊಳ್ಳೋ ಬಟ್ಟೆಯಿಂದ, ಚಪ್ಪಲಿಯಿಂದ, ಹಣ್ಣು, ತರಕಾರಿ, ಆಪಲ್, ಮೆಡಿಸಿನ್, ಎನಿ ಒನ್ ಐಟಮು ನಾವು ಮೀಡಿಯಂ ಗೂಡ್ಸ್ ಅಸೋಸಿಯೇಷನ್ ಕಡೆಯಿಂದ ನಾವು ಸಿಟಿ ಒಳಗೆ ನಾವು ಟ್ರಾನ್ಸ್ಪೋರ್ಟೇಷನ್ ಮಾಡ್ತೀವಿ. ನಮಗೆ ನೀವು ಅವಕಾಶ ಮಾಡಿಕೊಟ್ಟಿಲ್ಲ ಅಂದರೆ ನಾವು ಹೆಂಗೆ ಬದುಕಬೇಕು? ಪಬ್ಲಿಕ್ ಬದುಕಬೇಕು, ನಾವು ಸತ್ತೋಗ್ಬಿಡ್ಬೇಕಾ? ನಮ್ಮ ರಾಜ್ಯ ಸರ್ಕಾರಿಗೆ, ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ, ನಮ್ಮ